ಲೋಕಹಿತ ಚಿಂತಕರಾಗಿರ್ತಕ್ಕಂಥ ಶ್ರೀಮನ್ ನಿಜಗುಣಿ ಶಿವಯೋಗಗಳಿಂದ ವಿರಚಿಸಲ್ಪಟ್ಟ ಕೈವಲ್ಯ ಪದ್ಧತಿ ಎಂಬ ನಾಮಕ ಗ್ರಂಥದ ನೀತಿ ಕ್ರಿಯಾಚರ್ಯ ಸ್ಥಳದ ಬಹಳ ಚಂದ ಪದ, 1ನೇ ಪದದ 5ನೇ ನುಡಿಯ 2ನೇ ಚರಣವನ್ನ ಇವತ್ತಿನ ಚಿಂತನಕ್ಕಾಗಿ ಇಳಿಸಿಕೊಂಡಿದ್ದಾರೆ. ನಿನ್ನಿನ ದಿವಸ ಏನ ಆಯ್ತು, ಬಹಳ ಚಂದ ವಿಷಯ ನಡೆದ. ಕರುಣದಿಂದ ಅತಿಶಯವಹ ಧರ್ಮ ಉಂಟೆ. ಧರ್ಮ ಎಲ್ಲೈತಿ? ಎಲ್ಲಿ ದಯಾ ಕರುಣೆ ದಯ ತುಂಬಿದನೋ ಅಲ್ಲೇ ಕರುಣೆ ಇದೆ ಅಂತಕ್ಕಂಥ, ಅಲ್ಲೇ ಧರ್ಮ ಇದೆ ಅಂತಕ್ಕಂಥ ವಿಷಯ ನಡೆದುಕೊಂಡು ಬಂದದ. ಇವತ್ತಿನ ದಿವಸ ಬಹಳ ಸುಂದರವಾಗಿರ್ತಕ್ಕಂಥ ವಿಷಯದ ವಿರತಿಯಿಂದಿತರ ಸಂಪದ ಸುಖ ಉಂಟೆ. ವಿರತಿ ಶ್ರೇಷ್ಠವಾಗಿರ್ತಕ್ಕಂಥ ಸುಖ ಬೇಕಾಗಿತ್ತಂದ್ರ ವಿರತಿಯಿಂದ ಇರ್ಬೇಕಂತಾರ. ವಿರತಿ ಅಂದ್ರೆ ವೈರಾಗ್ಯ. ವೈರಾಗ್ಯ ಅಂದ್ರ ಮನೆ ಬಿಟ್ಟು ಹೋಗೋದು ಅಲ್ಲ, ಇದ್ದುಕೊಂಡನೆ ಇಲ್ಲದಂಗ ಇರೋದಕ್ಕೆ ವೈರಾಗ್ಯ ಅಂತಾರ. ಸ್ಥಳಾಂತರ ಮಾಡೋದು ಅವಶ್ಯಕತೆ ಇಲ್ಲ. ಸನ್ಯಾಸಿಯಾಗಿ ಗುಡ್ಡಕ್ಕೆ ಹೋಗಿ ತಪಸ್ಸು ಮಾಡಬೇಕು ಅಂದ್ರೆ ವೈರಾಗ್ಯ ಬರ್ತೈತಿ, ಹಿಂಗೂ ಇಲ್ಲ, ಏನೂ ಇಲ್ಲ, ಎಲ್ಲ ಇಲ್ಲ ಜೀವನದೊಳಗನ ಅದಾವ. 4 ಆಶ್ರಮ ಅದಾವ ಇಲ್ಲಿ. 1 ಬ್ರಹ್ಮಚರ್ಯ, 2ನೇದು ಗೃಹಸ್ಥಾಶ್ರಮ, 3ನೇದು ವಾನಪ್ರಸ್ಥಾಶ್ರಮ, 4ನೇದು ಸನ್ಯಾಸಾಶ್ರಮ. ಸನ್ಯಾಸ ಅಂದ್ರನ ವಿರತಿ. ಇಲ್ಲಿ 4 ಆಶ್ರಮಗಳು ಅದಾವ. ಸನ್ಯಾಸ ಅಂದ್ರೆ ವೈರಾಗ್ಯ, ವೈರಾಗ್ಯ ಅಂದ್ರೂ ಸನ್ಯಾಸ. ತನು ಸನ್ಯಾಸಿ ಬೇರೆ, ಮನ ಸನ್ಯಾಸಿ ಬೇರೆ. ತನು ಸನ್ಯಾಸಿ ಯಾವ್ದೋ ಒಂದು ಸ್ವಾಮಿಗಳದ ಕಾವಿ ಹಾಕೊಂಡ್ರೆ ಶರೀರ ಸನ್ಯಾಸಿ ಆತದ. ಅದಕ್ಕೆ ಪರಮಾತ್ಮ ವೈರಾಗ್ಯ ಅಂದಿಲ್ಲ, ಯಾರು ವೈರಾಗ್ಯ ಅನ್ನಂಗಿಲ್ಲ. ಮನಸ್ಸು ಸನ್ಯಾಸಿ ಆಗ್ಬೇಕು. ಕಾವಿ ಹಾಕೊಂಡ ಸನ್ಯಾಸಿ ಆಗದ ಮನಸ್ಸು ಸನ್ಯಾಸಿ ಮಾಡಿದ ಗುರು ಎಲ್ಲಿದಾರತ್ತ ಕೇಳಿದ ಶಿವಯ್ಯಪ್ಪಾಜಿ. ಇದು ಬಹಳ ಮುಖ್ಯದ. ಅಂತ ಗುರುಗಳನ್ನ ಹುಡುಕುದು ಬಹಳ ಕಠಿಣದ. ಎಲ್ಲಿ ಅರಬಾವಿ, ಎಲ್ಲಿ ಸಾತಲಗಾವಿ, ಹೆಂಗ ಹುಡುಕಿ ತೆಗೆದಿರಿ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ಹಾಗೆ ಇಲ್ಲಿ 4 ಆಶ್ರಮ ಜೀವನದೊಳಗನ ಅದಾವ. ಎಲ್ಲಿಯೂ ಹೋಗಂಗಿಲ್ಲತ್ತೆ ಬರ್ದಾರ್ರಿ ಅವನ. 25 ವಯಸ್ಸು ತಕ, 1ನೇ ವಯಸ್ಸು ಹುಟ್ಟಿದಾಗಿಂದ ಹಿಡ್ಕೊಂಡು 25ನೇ ವಯಸ್ಸು ತಕ ಬ್ರಹ್ಮಚಾರಿ ಆಶ್ರಮ ಇದು. ಏನ್ ಮಾಡಂಗಿಲ್ಲ ಅಲ್ಲಿ. ಕಲಿದಿದ್ರ ಕಲಿದು, ಏನ್ ತಿನ್ನೋದು ತಿಂತೀವಿ, ಏನ್ ಬೇಕಾದ ಮಾಡ್ಲಿ. ಅವ ಟೆನ್ಷನ್ ಅವನಿಗೆ ಏನೂ ಇರಂಗಿಲ್ಲ. ಇದಕ್ಕೆ ಬ್ರಹ್ಮಚಾರಿ ಅಂದ್ರ. ಬ್ರಹ್ಮಚಾರಿ ಅಂದ್ರೆ ಯಾವುದು ಹತ್ಕೊಳ್ಳಾರ್ದ ಇರೋದು. ಇದಕ್ಕೆ ಬ್ರಹ್ಮಚಾರಿ ಆಶ್ರಮ ಅಂತ. 25 ಹಿಡ್ಕೊಂಡು 50ನೇ ವಯಸ್ಸು ತಕ ಗೃಹಸ್ಥಾಶ್ರಮ. ಅವಾಗ ಅದನ್ನ ಸ್ವೀಕಾರ ಮಾಡ್ಬೇಕು, ಅವ ಬಿಡ್ಬೇಕಿನ್ನು ಬ್ರಹ್ಮಚಾರಿ. 25ರಿಂದ ಹಿಡ್ಕೊಂಡು 50ನೇ ವಯಸ್ಸು ತಕ ಗೃಹಸ್ಥಾಶ್ರಮ. ಲಗ್ನ ಮಾಡ್ಕೊಳ್ಳೋದು, ಮಕ್ಕಳ ಆಡೋದು, ಆಸ್ತಿ ಮಾಡೋದು, ಏನ್ ಗಳಿಸ್ತಿ ಗಳಸ್. ಇದು 50ನೇ ವಯಸ್ಸು ತಕ. 50 ವಯಸ್ಸು ಹಿಡ್ಕೊಂಡು 75ನೇ ವಯಸ್ಸು ತಕ ವಾನಪ್ರಸ್ಥಾಶ್ರಮ ಅಂತ ಬರ್ತದೆ. ಅಂದ್ರ ಈ ಕಡೆ ಪ್ರಪಂಚದೊಳಗ 1 ಕಾಲು, ಪಾರಮಾರ್ಥದೊಳಗ 1 ಕಾಲು ಇಡ್ಬೇಕಿಲ್ಲ. 50ರಿಂದ ಹಿಡಿದು 75ನೇ ವಯಸ್ಸದೊಳಗ 2 ನೋಡ್ಬೇಕಿಲ್ಲ. ಜಾನನು ಲೌಕಿಕ ಮತ್ತು ಪರಮಾರ್ಥವೆಡರನ್ನು ಮಾನದೆ ಕೂಡಿ ನಡೆಸುತ್ತೀ ನಿಂತು ಅಂತ ನಿಜಗುಂಡ್ರಿ ಹೇಳ್ಯಾರ. ಒಂದ್ ಕಡೆ ಯಾರಿಗೆ ಶಾನ್ಯ ಅಂದಾರು, ಯಾರಿಗೆ ಜಾನ್ ಅಂದಾರಂದ್ರ ಪ್ರಪಂಚ ಮತ್ತು ಪರಮಾರ್ಥ 2 ಕೂಡಿ ಯಾರು ನಡೆಸ್ತಾರ ಅವ್ರಿಗೆ ಜಾನ್ ಅಂದಾರ. ಅವರು ಏನು ಬಿಡು ಪ್ರಪಂಚದೊಳಗೆ ಏನು ಸುಖ ಅದ ಕಾವಿ ಹಾಕೊಂಡ್ ಆದಾಡ್ಗೂ ಅಂದಿಲ್ಲ. ಏನ್ ಅಧ್ಯಾತ್ಮದಾಗ ಸುಖ ಐತಿ ಬಿಡಪ್ಪ, ಎಲ್ಲ ಪ್ರಪಂಚದಾಗ ಸುಖ ಐತಿ ಅಂತ ಹೇಳಿದನ ಹಿಡಿದ್ರ ಮಾಡಿದ್ನು ಇವ್ರಿಗೂ ಅಂದಿಲ್ಲ. 2 ಇಲ್ಲಿ ಆಶ್ರಮ ಅಂತಾರ. 50ರಿಂದ 75 ಹಿಡಿದು ಇಲ್ಲಿ 2 ಕಡೆ ಲಕ್ಷ ಹಿಡಿದು 75ರಿಂದ ಹಿಡ್ಕೊಂಡ 100ನೇ ವಯಸ್ಸು ತಕ ಸನ್ಯಾಸಿ ಆಶ್ರಮ. ಎಲ್ಲಿ ಹೋಗಂಗಿಲ್ಲ, ಸುಮ್ಮ ಮನ್ಯಾಗಿರೋ, ಯಾವುದೂ ಹಚ್ಕೊಳಂಗಿಲ್ಲ. ಕೆಸರಿನ ಕಮಲದಂತೆ ಕೆಸರಿನ್ಯಾಗ ಬೆಳೆದೈತಿ ಅಂದರು. ಕೆಸರು ಒಟ್ಟ ಹತ್ಕೊಳ್ಳಾರ್ದ ಬೆಳೆದಿರ್ತೈತಿ. ಹಂಗ ಏನ್ ಮಾಡೋದು, ಮೊಮ್ಮಕ್ಳು ಏನ್ ಮಾಡ್ತಾರು, ಮಗ ಏನ್ ಮಾಡ್ತಾರು, ಸೊಸಿ ಏನ್ ಮಾಡ್ತಾರು,
ಹೆಂಡತಿ ಏನ್ ಮಾಡತ್ತಾಳು, ಲಕ್ಷ ಕೇವಲ ಸಾಕ್ಷಿ ರೂಪವಾಗಿರೋದು, ನೋಡ್ಕೋದಿರೋದು, ಯಾವುದೂ ಮಾಡಂಗಿಲ್ಲ, ಅಲ್ಲಿ ಸುಮ್ಮ ಇರೋದು. ನಮ್ ಕಡೆ ಹಂಗಿಲ್ಲ, ಮೊಮ್ಮಕ್ಕಳಾಗಿ ಮರುಮಕ್ಕಳಾಗಿ ಇದಗೋ ನಾಳೆ ಹೊಂಟಿರ್ತೈತಿ, ಯಾರು ವಾರಸಾನೂ ಹಚ್ಚಿಲ್ಲ, ಏನು ಎಲ್ಲ ತನ್ನ ಹೆಸರ, ಚಾವಿ ಇಲ್ಲಿ ಉಡದಾರಕ, ಜೀವಾರೆ ಹೊಂಟೈತಿ, ಇನ್ನೊಂದ್ ತಾಸಿಗೋ 2 ತಾಸಿಗೋ ಕೈ ಮಾಡಾಕ ಹಿಂಗ್ ಬರೇ. ಎಲ್ಲ ಹೆಣ್ಮಕ್ಳು 7-8 ಮಕ್ಕಳ ನಡೆದಿದ್ದ, ಎಲ್ಲಾರು ಬಂದಿರ, ಹೊಂಟ ನಮ್ಮ ಅಪ್ಪ ಹೊಂಟಾನ ಅಂತ ಎಲ್ಲಾರು ಬಂದ್ರು, ಬೀಗ್ರಿ ಎಲ್ಲಾರು ಬಂದ್ ಕೂತಾರ. ಏನಿಲ್ಲ, ನಕ್ಕಿ ಇನ್ನೊಂದ್ 10-15 ಮಿನಿಟ್ನಾಗ ಹೋಯ್ತಾರ, ಡೌಟ್ ಬರ್ರಿ ಅಂದ್ಬಿಟ್ಟು ಗಾಡಿಗಳು ಮಾಡ್ಕೊಂಡೆಲ್ಲ ಬಂದಿತ್. ಹಿಂಗ್ ಕೈಯ ಮಾಡಾಕತ್ತ ಬರೇ ಕ ಅಣ್ಣಾವ್ ಬರೇ. ಏನ 7-8 ಮಂದಿ ಅಂತಂಬ್ರಿದ್ರು. ಏನೋ ನಮ್ಮಪ್ಪ ಹೇಳಾಕತ್ತಾನ ಚೀಸ್ ಅಣ್ಣ, ನನಗ ಹೇಳ್ತಾನ, ನಾ ಕೇಳ್ಬೇಕ ತುಡುಗಲಿ ಕೇಳ್ಕೊಂಡು ಆಸ್ತಿ ಹೊಡಿಬೇಕಂತ ಇವ್ರ ಲೆಕ್ಕ. ಇವ್ ಯಾವಾಗಾರ ಹೋಗಾರಕ್ಕ ನನಗ್ ಹೇಳಿ ಹೋದ್ರ ಸಾಕ. ನಾವು ಬರೇ ಹಿಂಗ್ ಕಿವಿ ಹತ್ತವ್ರ, ಏನಪ್ಪ ಅಂತ ದೊಡ್ಡ ಮಗ ನಾವು ಏನ ಬರೇ ಕನ ನಾವ ಎಲ್ಲಾರು ಕಿವಿ ಹಚ್ಕಿರ್ಗ. ಕಡಿಕ ನಮ್ ಗುರುಗಳು ಅಂತಾರ, ನಮ್ಮ ಅರ್ಜುನ್ ಅಜ್ಜ ಅದಾರಲ್ಲ ಅಲ್ಲಿ ಕೂತಾರ ನೋಡ್ರಿ, ಭಾರಿ ಅದಾರ ಅವ್ರೇನ. ಅದ್ರಿಲ್ಲ ಅವ್ರಿಗೆ ಹೇಳಂದ್ರೆ 2 ತಾಸು ಹೇಳ್ತಾರ ಮತ್ ಬಿಡುದಲ್ಲ. ಯಜ್ಜ ಏನ್ ಅವ್ರು ಹೋಗಿರು, ಯಜ್ಜ ಏನ್ ತಿಳಿವಾತು ನಮ್ಮ ಅಜ್ಜ, ನಮ್ಮ ಅಪ್ಪ ಬರೇ ಕ ಅನ್ನತಾನ, ಏನ್ ತಿಳಿವಾತು ಅಂದ. ಹುಚ್ಚಗೋಡ್ರಿ ಏನ್ ಹೇಳತ್ತಾನ ಗೊತ್ತೈತಿ ಏನಂದ್ರ, ನಮಗ್ ತಿಳಿವಾತು ಯಜ್ಜ ಅಂದ್ರ, ಅಲ್ಲಿ ದನಗಳು ಕಟ್ಟಿರ ಕರ ಕಸಬರಿಗೆ ತಿನ್ನಾತಿತ್ರಿ. ಕನ ನಾವ್ರೆ ಅಲ್ಲಿ ಕರ ಕಸಬರಿಗೆ ತಿನ್ನಾತೈತಿ, ಅದನ್ನ ಕಸಬರಿ ಬಾಯಾಗಿಂದ ತಿಳಾತಿದ್, ಹೊಂಟಾನು ಕಸಬರಿಗೆ ಲೆಕ್ಕ ಹಾಕತಾನ. ಇದಕ್ ವೈರಾಗ್ಯತಾರ್ರಿ ಇಲ್ಲ. ವೈರಾಗ್ಯ ಅಂದರೆ ಬಹಳ ವೈರಾಗ್ಯಕ್ಕಿಂತಲೂ ಮತ್ತೊಂದು ಬೇರೆ ಸುಖ ಯಾತರಾಗನೂ ಇಲ್ಲ. ಅಲ್ಲಿ 3 ಸುಖ ಅದಾವ್. ಒಂದು ಇಹ ಸುಖ, ಇನ್ನೊಂದು ಪರ ಸುಖ, ಇನ್ನೊಂದು 3ನೇದು ಪರತರ ಸುಖ. ನಮಗ ನಿಮಗ ಏನ್ ಬೇಕಾಗೈತ್ರಿ ಯವ್ವ? ಸುಖ ಬೇಕಾಗೈತಿ, ನಮಗ ಶಾಂತಿ ಬೇಕಾಗೈತಿ. ಅನ್ನ ನನ್ನ ಇಟ್ಟೆಲ್ಲ ಹೊಲ ಮಾಡ್ಯವು, ಇಟ್ಟು ಬಂಗಾರ ಗಳಿಸೇವ್, ಮಕ್ಕಳ ಆಡದ್ದವು, ಎಲ್ಲಾನು ಐತಿ. ಕರೆ ಇನ್ನ ಸುಖ ಆಗವ. ಎಲ್ಲಿ ಸುಖ ಐತಿ ಅಲ್ಲಿ ಹುಡುಕ್ಯಾಡ್ರ ಸುಖ ಸಿಗತೈತಿ. ದುಃಖ ಎಲ್ಲಿ ಐತಿ ಅಲ್ಲಿ ಸುಖ ಹುಡುಕ್ಯಾಡ್ರ ಹೆಂಗ್? ಮೆಡಿಕಲ್ ಸ್ಟೋರ್ದಾಗ ಹೋಗಿ 2 ಪ್ಲೇಟ್ ಬಜ್ಜಿ ಕೊಡಂದ್ರೆ ಕೊಡ್ತಾನಲ್ರಿ? ಅಥವಾ ಹೋಟೆಲ್ದಾಗ ಹೋಗಿ ಅನಾಚಿನ ಗುಳಿಗೆ ಆಡ್ಕೊಡಂದ್ರೆ ಕೊಡ್ತಾನೋ? ಎಲ್ಲ ನಿಮಗ ಏನ ಬೇಕಾಗೈತಿ, ಎಲ್ಲಿ ಸಿಗತೈತಿ ಅಲ್ಲಿ ಹೋಗ್ಬೇಕು. ಈಗ ಬಂದಿರ್ ನೋಡಿ, ಇಲ್ಲಿ ಐತಿ ನೋಡಿ ಪರತರ ಸುಖ. ಈ ಸುಖ ಅಂದರೆ ಹೆಂಡರು, ಮಕ್ಕಳು, ಮೊಮ್ಮಕ್ಕಳು, ಇವ್ರದಿಂದ ಸುಖ. ಇದು ಶಾಶ್ವತ ಸುಖ ಅಲ್ಲ, ಕ್ಷಣಿಕವಾಗಿರ್ತಕ್ಕಂತ ಸುಖ. ಹೆಂಡರೊಳಗ ಸುಖ ಅದ, ತಾಯಿ ಒಳಗ ಸುಖ ಅದ, ತಂದೆಯಲ್ಲಿ ಸುಖ ಅದ ತಿಳ್ಕೊಂಡ್ ಎಲ್ಲಾ ಏನೇನೋ ತಿಳಿದ್ ಎಲ್ಲಾ ಮಾಡಾಕತ್ತಾನ. ಕರೆ ಸಿಗವಾತು.